ಸಂಘಕಾರಿ ಬೇಕಂದ್ರೆ ಯಾರಿಂದ ಪರ್ಮಿಷನ್ ಕೊಡಿ. ಅಲ್ಲ ನೀವೇ ಹೈಕಮಾಂಡ್ ಇವಾಗ 2 ದಿನ ಆಗಿದೆ ನೀವು ಡ್ಯೂಟಿ ತಗೊಂಡಲ್ವಾ, ಮುಂದಕ್ಕೆ ಹಾಕ್ಬಿಡಿ 15 ದಿನ ಇಲ್ಲ. ನೀವು ಕರೆಕ್ಟ್ ತೀರ್ಮಾನ ತಗೊಳ್ಳಿ, ಇಲ್ಲರೆ ನಾವು ಜವಾಬ್ದಾರಿ ತಗೋತೀವಿ. ಅದೆಲ್ಲ ಯಾವ ಜವಾಬ್ದಾರಿ ತಗೋತೀರ? ಪುರಸಭೆಯವರು ಅದನ್ನ ಕೆಲಸ ಮಾಡಿ ಮುಟ್ಗೋಲು ಹಾಕೋಬೇಕಂತೇಳಿ ಅದಂತಲ್ಲ. ಸರ್ಕಾರಿ ಸವಾಲ್ 25 ಲಕ್ಷ 35 ಟೋಕನ್ ನಂಬರ್ 1 5 ಲಕ್ಷ 1 ಸಾರಿ, ಟೋಕನ್ ನಂಬರ್ 3 42 ಲಕ್ಷ 10,000 2 ಸಾರಿ. ರೈತ ಬೆಳೆದಂತಹ ತರಕಾರಿಗಳನ್ನು, ರೈತ ಬೆಳೆದಂತಹ ಫಸಲುಗಳನ್ನ ನೇರವಾಗಿ ತಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಪದ್ಧತಿ ಸಂತೆಗಳು, ಜಾತ್ರೆಗಳಲ್ಲಿ ಕೂಡ ನಡೆಯುತ್ತಿತ್ತು. ಅದೇ ರೀತಿಯಾಗಿ ಇವತ್ತು ಆ ಒಂದು ಸಂತೆಗಳು ಅಳಿವಿನ ಅಂಚಿಗೆ ಬಂದಿದೆ. ಕೆಲವೊಂದು ಕಡೆ ಈ ಒಂದು ಸಂತೆಗಳು ನಿರಂತರವಾಗಿ ಕೂಡ ನಡೀತಾ ಇದೆ. ಇದು ಹೆಚ್ಚು ಕೃಷಿಕರಿಗೆ ಅಂದ್ರೆ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುತ್ತೆ. ರೈತ ತಾನು ಬೆಳೆದಂತಹ ಆ ಒಂದು ಬೆಳೆ, ಫಸಲುಗಳನ್ನ, ತರಕಾರಿಗಳನ್ನ, ಹಾಗೆ ಧಾನ್ಯಗಳನ್ನ ತಂದು ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿ ಹೋಗುವಂತ ಪದ್ಧತಿ ಸಂತೆಗಳು. ಇವತ್ತು ಎಷ್ಟೇ ಮಾಲ್ಗಳು ಬರ್ಲಿ, ಮಾರ್ಟ್ಗಳು ಬರ್ಲಿ, ಬಜಾರ್ಗಳು ಬರ್ಲಿ, ಆದ್ರೂ ಕೂಡ ಈ ಒಂದು ಸಂತೆಗಳು ಇಂದಿಗೂ ಅತ್ಯುತ್ತಮವಾಗಿ ನಡೀತಾ ಇದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತಿ ದೊಡ್ಡ ಸಂತೆ ಅಂತಲೇ ಖ್ಯಾತಿ ಗಳಿಸಿರುವಂತ ಚಂದಾಪುರದ ಸಂತೆ ಹರಾಜು ಆಯೋಜನೆಗೊಂಡಿತ್ತು. ಈ ಒಂದು ಸಂತೆಯಲ್ಲಿ ಹರಾಜನ್ನು ಹಾಕುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಹಲವು ವಿವಾದಗಳಿಗೂ ಕೂಡ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ನಡೆಯುತ್ತಿದೆ. ಈ ಒಂದು ಸಂತೆಯಲ್ಲಿ ಈ ಬಾರಿನ ಹರಾಜಿನಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳು, ಹಾಗೆ ಒಂದಷ್ಟು ವಾದ ವಿವಾದಗಳು ಕೂಡ ನಡೆದವು. ಬಿಡ್ದಾರರಿಗೆ ವಿಧಿಸಲಾಗಿದ್ದಂತ ಹಲವು ಷರತ್ತುಗಳ ಬಗ್ಗೆ ಬಿಡ್ದಾರರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮತ್ತು ಬಿಡ್ದಾರರು ಒಂದಷ್ಟು ಸಮಜಾಯಿಷಿಗಳನ್ನು ಕೂಡ ಕೇಳಿದರು. ಈ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿಗಳು ಹೇಗ್ ನಡೀತು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಸಂಘಕಾರಿ ಬೇಕಂದ್ರೆ ಯಾರಿಂದ ಪರ್ಮಿಷನ್ ಕೊಡಿ. ನೀವೇ ಹೈಕಮಾಂಡ್ ಅಲ್ಲ, ನೀವೇ ಯಾರ ಹತ್ರ ಪರ್ಮಿಷನ್ ತಗೊಳ್ಳೋ ಅಲ್ಲ ಸರ್. ನೀವು ಯಾರ ಹತ್ರ ಪರ್ಮಿಷನ್ ತಗೊಂಡಿಲ್ವಾ? ಇವಾಗ ಅಲ್ಲಿ ಕೇಳಿ, ಮೀಡಿಯಾದವ್ರು ನಾನು ಬಂದು 2 ದಿನ ಆಯ್ತು. ಹಿಂದಿನ ಚೀಫ್ ಆಫೀಸರು ಮತ್ತೆ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಹೌದು, ಪ್ರತಿ ವರ್ಷ ಸಂತೆಯನ್ನ ಹರಾಜು ಹಾಕಲಾಗುತ್ತದೆ. ಚಂದಾಪುರದ ಸಂತೆ ಒಂದು ಪ್ರತಿಷ್ಠಿತವಾದಂತಹ ಸಂತೆ, ಹಾಗೆ ಬಹುದೊಡ್ಡದಾದಂತಹ ಸಂತೆ. ಈ ಒಂದು ಸಂತೆಯನ್ನ ಗುತ್ತಿಗೆ ಪಡೆಯುವಂತವರು ಇಲ್ಲಿ ಕಸವನ್ನ ಅವರೇ ವಿಲೇವಾರಿ ಮಾಡಬೇಕು ಅಥವಾ ಪುರಸಭೆಯವರು ವಿಲೇವಾರಿ ಮಾಡ್ಬೇಕಾ ಎನ್ನುವುದರ ವಿವಾದಗಳು ಹೆಚ್ಚಾಗಿ ನಡೆಯಿತು. ಆ ಒಂದು ವಾದ ವಿವಾದಗಳ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಏನ್ ಗೊತ್ತಾ, ಇವಾಗ 2 ದಿನ ಆಗಿದೆ ನೀವು ಡ್ಯೂಟಿ ತಗೊಂಡಲ್ವಾ, ಮುಂದಕ್ಕೆ ಹಾಕ್ಬಿಡಿ 15 ದಿನ ಆದ್ಮೇಲೆ ಮಾಡುವಂತೆ. ಫೆಬ್ರವರಿ 6ನೇ ತಾರೀಕು ಪಾಂಪ್ಲೆಟ್ ಸದಸ್ಯರಿಂದ ಈ ತರ ಸಂತೆ ರಾಜ್ಯದ ಅಂದ್ಬಿಟ್ಟು ಯಾವತ್ತು ಕಳಿಸಿದ್ರಾ? 1 ತಿಂಗಳ ಆದ್ಮೇಲೆ ಕಳಿಸ್ತೀರಾ? ಯಾವತ್ತು ಕಳಿಸಿದ್ರಾ? ಹಾಗೆಯೇ ಸಂತೆ ಶನಿವಾರ ನಡೆಯುತ್ತದೆ. ಭಾನುವಾರವೂ ಕೂಡ ಸುಂಕವನ್ನ ವಸೂಲಿ ಮಾಡಲಾಗುತ್ತೆ. ಭಾನುವಾರ ಸುಂಕ ವಸೂಲಿ ಮಾಡಬಾರದು ಅಂತೇಳಿ ಒಂದಷ್ಟು ಸಾರ್ವಜನಿಕರು ಆಗ್ರಹವನ್ನ ಮಾಡಿದ್ರು. ಇದು ಒಂದಷ್ಟು ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಕೊನೆಗೂ ಕೂಡ ಪುರಸಭೆಯವರು ಅವರು ನಿಗದಿ ಮಾಡಿದಂತೆ ಭಾನುವಾರ ಯಾವುದೇ ಕಾರಣಕ್ಕೆ ಸುಂಕ ವಸೂಲಿ ಮಾಡಬಾರದು ಎನ್ನುವಂತ ಷರತ್ತನ್ನ ವಿಧಿಸಿ ಈ ಒಂದು ಸಂತೆಯ ಹರಾಜನ್ನ ಬಿಡಲಾಯಿತು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇಲ್ಲ, ನೀವು ಕರೆಕ್ಟ್ ತೀರ್ಮಾನ ತಗೊಳ್ಳಿ, ಇಲ್ಲರೆ ನಾವು ಜವಾಬ್ದಾರಿ ತಗೋತೀವಿ ಅಂತ. ಒಂದು ಆಟೋ ಸ್ಟ್ಯಾಂಡ್ ಏನ್ ಮಾಡ್ತಾರೆ, ಬಂದು ಗಲಾಟೆ ಮಾಡಿ ಅಂಗಡಿಗಳ ಇವನ್ನೆಲ್ಲ ತಪ್ಪುದಾರ ತಗೊಬಂದು ನಿಮ್ಗೆ ಇಲ್ಲಪ್ಪ ಇಲ್ಲಿ ಹಾಕಕ್ ಬಿಡಲ್ಲ ಅಂತ. ಅದೆಲ್ಲ ಯಾವ ಜವಾಬ್ದಾರಿ ತಗೋತೀರ? ಪರಿಶೀಲನೆ ಮಾಡ್ತೀವಿ ಸರ್. ಮೀಟಿಂಗ್ ಇಷ್ಟೇ ಈಗ ಕಾವಲ ಗುರು ಮಾಡ್ತೀರಾ? ಭಾನುವಾರ ಆಗಿಲ್ಲ, ಸೋಮವಾರ ಮಾಡಿ ಸರ್. ಈಗ ನಿಯಮದ ಪ್ರಕಾರ ಯಾರು ಗುತ್ತಿಗೆ ತೆಗೆದುಕೊಳ್ತಾರೋ ಅವರೇ ಸ್ವಚ್ಛ ಮಾಡ್ಬೇಕದು. ಸ್ವಚ್ಛ ಮಾಡಿದ ಸಮಯದಲ್ಲಿ ಪುರಸಭೆಯವರು ಅದನ್ನ ಕೆಲಸ ಮಾಡಿ ಮುಟ್ಗೋಲು ಹಾಕೋಬೇಕಂತೇಳಿ ಅದಂತಲ್ಲ. ಇದೆಲ್ಲ ಮೊದಲೇ ಸಾಧಕ ಬಾಧಕಗಳು. ನಮ್ಮ ಕೇಶವ ರೆಡ್ಡಿ, ರಮೇಶ್ ರೆಡ್ಡಿ ಅವರು ನಾವು ಮೆಂಬರ್ ಆಗಿದ್ದಾಗ ನಾವು ಇದನ್ನೇ ಹೋರಾಟ ಅವ್ರಿಗೂ ಗೊತ್ತಿದೆ. ಇದನ್ನೆಲ್ಲ ಸಾಧಕ ಬಾಧಕ ನೋಡ್ಕೊಂಡು ನೀವು ಕರ್ಕೊಳ್ಳಿ. ನೀವು ಆಯ್ತು, ನೀವು ನಿಗದಿ ಮಾಡ್ತೀವಿ ಇಷ್ಟಕ್ಕೆ ನಾವು ವಸೂಲಿ ಮಾಡ್ತೀವಿ ಅಂತ ಹೇಳೋದಾದ್ರೆ ಆಯ್ತು, ಪುರಸಭೆಯಿಂದಾನೇ ಮಾಡ್ಸೋಣ, ಬೇಡ ನಾನು ಒಪ್ಕೊಳ್ತಾರೆ ಕೇಳಿ. ನೀವೇನು
ದರ ನಿಗದಿ ಮಾಡಿ ಅನುಮೋದನೆ ದೃಢೀಕರಿಸಿ ಕೊಡ್ತೀರಾ, ಅಷ್ಟನ್ನೇ ಮಾಡಕ್ಕಾಗುತ್ತಾ ಕೇಳಿ. 3 ವರ್ಷ ಮಾಡಿದ್ರು ಎಷ್ಟು ಕಲೆಕ್ಷನ್ ಎಷ್ಟಾಯ್ತು ಗೊತ್ತಾ? ಲಕ್ಷದಲ್ಲಿ 25,000 ಕಲೆಕ್ಷನ್ ಆಯ್ತು. ಇನ್ನು 75,000 ಎಲ್ಲ ಆಯ್ತು. ಪುರಸಭೆ ಮಾಡಿದಾಗ 1 ಲಕ್ಷ ಕಲೆಕ್ಷನ್ ಅಲ್ಲಿ 25 ಲಕ್ಷ ತೋರಿಸಿದ್ರು. ಇನ್ನು 75 ಲಕ್ಷ ಎಲ್ಲ ಹೋಗಿತ್ತು ಗೊತ್ತಾ? ಅವೆಲ್ಲ ಇದೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಎಲ್ಲರೂ. ಯೋಚನೆ ಮಾಡೋದಲ್ಲ, ಅದೆಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದೇ. ನೀವು ಕರೆಯಬೇಕಾದ್ರೆ ಬಿಟ್ಟದಾರ ನೋಡ್ಕೊಳ್ಳಿ, ಸಾಧಕ ಬಾಧಕ ಎರಡು ನೋಡ್ಕೊಂಡು ಕರ್ಕೊಳ್ಳಿ. ಏನೋ ಇವ್ 4 ಜನನೋ ನಾನು ನೀನು ನನಗೆ ಬರ್ಬೇಕು ಅಂತ ಕರೆದ್ಬಿಟ್ಟು ಸಮಸ್ಯೆಗಳಾಯ್ತು ಅಂದ್ರೆ ಅದನ್ನ ನೀವು ಎದುರಿಸಕ್ಕೂ ನೀವು ರೆಡಿ ಇರ್ಬೇಕು. ಕಸದ ಏನಂದ್ರೆ ನೀವು ಅವ್ರು ಕೊಟ್ಟಿಲ್ಲ ಅಡ್ವಾನ್ಸ್ ಕಟ್ಕೊಳ್ಳೋದಂದ್ರೆ ಸ್ವಚ್ಛತೆ ಮಾಡದೇ ಇದ್ದ ಪಕ್ಷದಲ್ಲಿ ಆಗಷ್ಟೇನೆ. ನೀವು ಜವಾಬ್ದಾರಿ ತಗೋಬೇಕೆಂದಿಲ್ಲ. ಕಸ ಎಲ್ಲ ಹಾಕೋಬೇಕು, ಅದು ಅವ್ರಿಗೆ ಸೇರಿದ್ದು. ಆಗ್ಲಿಲ್ಲ ಅಂದ್ರೆ ಕರೆಯೋದು ಬೇಡ, ಬಿಡಿ, ಪುರಸಭೆ ಮಾಡ್ಕೊಳ್ಳಿ. ಮುಂದೆ ಸರ್ತಿ 60 ಲಕ್ಷ 70 ಲಕ್ಷ ಕೊಡ್ಬೇಕಂದ್ರೆ ಅದಕ್ಕೂ GST ಪ್ಲಸ್ 18% ಅಲ್ಲ. ಇರ್ರಿ ಸ್ವಲ್ಪ ನಿಮಿಷ ಕೇಳ್ರಿ, 1 ನಿಮಿಷ ಇರ್ರಿ. ನೀವು ಎಲ್ಲ ನೀವು ಹೇಳ್ತೀರಿ, ನೀವಿಲ್ಲ ಇಲ್ಲಿ ಸಾಧಿಕರು ಬಾರ್ಬೇಕು, ಅಷ್ಟು ಅದು ಸ್ವಲ್ಪ ಯೋಚನೆ ಮಾಡ್ರಿ ನೀವು. ಹೀಗೆ ಬಿಡ್ದಾರರು 5 ಲಕ್ಷದಿಂದ ಆರಂಭವಾದಂತ ಈ ಒಂದು ಬಿಡ್ ಕರೆದಿದ್ದು ಹೀಗೆ. ಸರ್ಕಾರಿ ಸವಾಲ್ 25 ಲಕ್ಷ, 30 ಲಕ್ಷ. ಟೋಕನ್ ನಂಬರ್ 4, ಟೋಕನ್ ನಂಬರ್ 4 30 ಲಕ್ಷ 35. ಟೋಕನ್ ನಂಬರ್ 1, ಟೋಕನ್ ನಂಬರ್ 1 35 ಲಕ್ಷ. ಟೋಕನ್ ನಂಬರ್ 1 35 ಲಕ್ಷ. ಟೋಕನ್ ನಂಬರ್ 1 35 ಲಕ್ಷ ಒಂದ್ ಸಾರಿ. ಟೋಕನ್ ನಂಬರ್ 4 36 ಲಕ್ಷ. ಟೋಕನ್ ನಂಬರ್ 1 38 ಲಕ್ಷ 50 ಸಾವಿರ. ಟೋಕನ್ ನಂಬರ್ 3 38 ಲಕ್ಷ 60 ಸಾವಿರ. ಟೋಕನ್ ನಂಬರ್ 3 38 ಲಕ್ಷ 60 ಸಾವಿರ. ಟೋಕನ್ ನಂಬರ್ 1 39 ಲಕ್ಷ. ಟೋಕನ್ ನಂಬರ್ 1 39 ಲಕ್ಷ ಒಂದ್ ಸಾರಿ. ಕೊನೆಗೆ 42 ಲಕ್ಷದ 10 ಸಾವಿರ ರೂಗಳಿಗೆ ಜಿಗಣಿಯ ರಾಜಪ್ಪ ಎಂಬುವರು ಚಂದಾಪುರದ ಸಂತೆಯನ್ನ ಬಿಡ್ ಪಡೆದರು. ಈ ಒಂದು ಬಿಡ್ ನಡೆದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಟೋಕನ್ ನಂಬರ್ 1 39 ಲಕ್ಷ 2 ಸಾರಿ. 40 ಲಕ್ಷ. ಟೋಕನ್ ನಂಬರ್ 4 40 ಲಕ್ಷ. ಟೋಕನ್ ನಂಬರ್ 4 40 ಲಕ್ಷ. 40 ಲಕ್ಷದ 50 ಸಾವಿರ. ಟೋಕನ್ ನಂಬರ್ 1 40 ಲಕ್ಷ 50 ಸಾವಿರ. ಟೋಕನ್ ನಂಬರ್ 1 40 ಲಕ್ಷ 50 ಸಾವಿರ ಒಂದು ಸಾರಿ. ಟೋಕನ್ ನಂಬರ್ 3 40 ಲಕ್ಷ 60 ಸಾವಿರ. ಟೋಕನ್ ನಂಬರ್ 3 ಟೋಕನ್ ನಂಬರ್ 3 40 ಲಕ್ಷ 60 ಸಾವಿರ. ಟೋಕನ್ ನಂಬರ್ 3 40 ಲಕ್ಷ 60 ಸಾವಿರ ಒಂದ್ ಸಾರಿ. ಟೋಕನ್ ನಂಬರ್ 3 40 ಲಕ್ಷ 60 ಸಾವಿರ 2 ಸಾರಿ. ಟೋಕನ್ ನಂಬರ್ 4 41 ಲಕ್ಷ. ಟೋಕನ್ ನಂಬರ್ 4 41 ಲಕ್ಷ. ಟೋಕನ್ ನಂಬರ್ 3 42 ಲಕ್ಷ 10 ಸಾವಿರ 2 ಸಾರಿ. ಬಿಡ್ತಾ ಇದ್ರಿ. ಟೋಕನ್ ನಂಬರ್ 3 ಫೈನಲ್ 42 ಲಕ್ಷ ಬಿಡ್ತಾ ಇದ್ರಿ. ಟೋಕನ್ ನಂಬರ್ 3 ಟೋಕನ್ ನಂಬರ್ 3 42 ಲಕ್ಷ 10 ಸಾವಿರ. ಬಿಡ್ತಾ ಇದ್ರಿ. ಟೋಕನ್ ನಂಬರ್ 3 ಟೋಕನ್ ನಂಬರ್ 3 42 ಲಕ್ಷ 10 ಸಾವಿರ 3 ಸಾರಿ. ಟೋಕನ್ ನಂಬರ್ 3 ರಾಜಪ್ಪ ಅವರು 42 ಲಕ್ಷ 10 ಸಾವಿರಕ್ಕೆ ಹರಾಜಲ್ಲಿ. ಬಿಡ್ ಅನ್ನ ಜಿಗಣಿಯ
ರಾಜಪ್ಪರವರು ಬಿಡ್ ಕರೆಯುವ ಮೂಲಕ 42,10,00,000 ರೂಗಳಿಗೆ ಚಂದಾಪುರದ ಸಂತೆ 2026 ಮತ್ತು 27ನೇ ಸಾಲಿಗೆ ನಿಗದಿಯಾಗಿದೆ. ಯಾವುದೇ ವಿವಾದಗಳಿಲ್ಲದೆ ಸರಿಯಾಗಿ ಈ ಒಂದು ಸಂತೆಯನ್ನು ನಡೆಸಿಕೊಂಡು ಹೋಗಿ ರೈತರಿಗೆ, ಗ್ರಾಹಕರಿಗೆ ಎಲ್ರಿಗೂ ಕೂಡ ಅನುಕೂಲ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.